द्रव्यं कर्म च कालश्च स्वभावो जीव एव वा यदनुग्रहतः सन्ति न सन्ति यदुपेक्षया। सत्त्वं रजस्तम इति तिस्रः सुरनृनारकाः तत्राप्येकैकशो राजन् भिद्यन्ते गतयस्त्रिधा। योऽयं पुरुषः सर्वाणि द्रव्याणि कर्माणि कालं जीवान् तेषामेतेषां सर्वेषां स्वभावान् अनुगृह्णाति नियमयति च यस्य च उपेक्षया सर्वे एते स्थातुमेव न प्रभवन्ति तस्य पुरुषोत्तमस्य या प्रकृतिः तस्याः सत्त्वं रजस्तम इति त्रयः गुणाः तानेव त्रीन् गुणान् अवलम्ब्य सात्विकी राजसी तामसी इति तिस्रः गतयः वर्तन्ते। ताः एताः गतीः भजन्ते क्रमशः सुराः नराः नारकाश्चेति। एत एव च पुरुषाः तासां गतयश्च नवधा भिद्यन्ते इति गतेषु भागेषु प्रत्यस्थापि अथात्र अविशिष्टाः विषयाः अपि वर्ण्यन्ते। ಭಾಗವತದ 2ನೇ ಸ್ಕಂದದ 10ನೇ ಅಧ್ಯಾಯದ 41ನೇ ಶ್ಲೋಕದ ಶ್ರವಣ ನಡೆದಿದೆ. ಪುರುಷೋತ್ತಮನಾದ ಭಗವಂತನ ಅಧೀನವಾದ ಈ ಪ್ರಕೃತಿ, ಅದರ ಅಧೀನವಾದ 3 ಗುಣಗಳು, ಅದನ್ನು ಆಧರಿಸಿ 3 ವಿಧರಾದ ಜೀವರಿದ್ದಾರೆ. ಅವರಲ್ಲಿ ಒಬ್ಬೊಬ್ಬರಲ್ಲಿ ಕೂಡ ಮತ್ತೆ 3 ವಿಧಾನಗಳಿವೆ ಅನ್ನೋದನ್ನು ಕಳೆದ ಕೆಲವು ಭಾಗಗಳಿಂದ ನಾವು ನೋಡ್ತಿದ್ದೇವೆ. ಕಳೆದ ದಿವಸ ದೇವತೆಗಳು ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಈ ವಿಭಾಗಗಳನ್ನು ನೋಡಿದ್ದೇವೆ. ಸಾತ್ವಿಕ ತಾಮಸರು ಅಂದರೆ 34ನೇ ಕಕ್ಷಾದಿಂದ ಆರಂಭಿಸಿ 31ನೇ ಕಕ್ಷಾದವರೆಗೆ. ಸಾತ್ವಿಕ ರಾಜಸರು ಅಂದರೆ 30ನೇ ಕಕ್ಷಾದಿಂದ ಆರಂಭಿಸಿ 19ನೇ ಕಕ್ಷಾದವರೆಗೆ. ಸಾತ್ವಿಕ ರಾಜಸರು ಅಂದರೆ 18ನೇ ಕಕ್ಷಾದಿಂದ ಆರಂಭಿಸಿ 3ನೇ ಕಕ್ಷಾದವರೆಗೆ ಅನ್ನೋದನ್ನು ನಾವು ನೋಡಿದ್ದೇವೆ. ಭಾಗವತ ತಾತ್ಪರ್ಯ ಹೇಳ್ತದೆ, ತೇಷಾಂಚ ಸಾತ್ವಿಕಾಃ ಶೇಷ ಗರುತ್ಮದ್ ರುದ್ರ ತತ್ಸ್ತ್ರೀಯಃ ಅಂತ. ಈ ಸಾತ್ವಿಕ ದೇವತೆಗಳೇನಿದ್ದಾರೆ ಅವರಲ್ಲಿಯೂ ಕೂಡ ಈ 5ನೇ ಕಕ್ಷಾದಲ್ಲಿರುವಂತಹ ಗರುಡ ಶೇಷ ರುದ್ರರು ಮತ್ತೆ 7ನೇ ಕಕ್ಷಾದಲ್ಲಿರುವಂತಹ ಗರುಡನ ಪತ್ನಿ ಸುಪರ್ಣಿ, ಶೇಷನ ಪತ್ನಿ ವಾರುಣಿ, ರುದ್ರನ ಪತ್ನಿ ಪಾರ್ವತಿ, ಇವರು ತಥೋಪಿ ಇವರು ಹೆಚ್ಚು ಸಾತ್ವಿಕರಾಗಿದ್ದಾರೆ. ಸಾತ್ವಿಕರಲ್ಲೇ ಇವರು ಮತ್ತೆ ಹೆಚ್ಚು ಸಾತ್ವಿಕರು. ತಥೋಪಿ ದೇವಿ ಬ್ರಹ್ಮಾಣಿ ಬ್ರಹ್ಮಾಚೇವ ತತಸ್ವಯಂ. ಅವರಿಗಿಂತಲೂ ಹೆಚ್ಚು 4ನೇ ಕಕ್ಷಾದಲ್ಲಿರುವಂತಹ ಸರಸ್ವತಿ ಮತ್ತು 3ನೇ ಕಕ್ಷಾದಲ್ಲಿರುವಂತಹ ಬ್ರಹ್ಮ, ಇವರಿಬ್ಬರು ಹೆಚ್ಚು ಸತ್ವ ಉಳ್ಳವರಾಗಿದ್ದಾರೆ ಅಂತಿಷ್ಟು ವಿಷಯ ಇಲ್ಲಿ ಪ್ರತಿಪಾದಿತ ಆಗಿದೆ. ಅದನ್ನೇ ಯಾದವಾರ್ಯರು ಕೂಡ ವರ್ಣಿಸಿದ್ದಾರೆ. ಇಲ್ಲಿ ಬಂದಿರುವಂತಹ ಈ ವಿಚಾರ ಏನಿದೆ, ಇದಕ್ಕಿಂತ ಸ್ವಲ್ಪ ಹೆಚ್ಚು ಗೀತೆಯ 18ನೇ ಅಧ್ಯಾಯ, 16ನೇ ಅಧ್ಯಾಯ ಇವುಗಳ ಭಾಷ್ಯ ತಾತ್ಪರ್ಯಗಳಲ್ಲಿ ಬಂದಿದೆ. ಗೀತಾ ವಿವೃತ್ತಿಯನ್ನು ಕೂಡ ಸ್ವಲ್ಪ ನಾವು ಅವಲೋಕನ ಮಾಡಬೇಕು. ಆವಾಗ ಒಟ್ಟಾರೆ ಒಂದು ಅವಲೋಕನವನ್ನು ಮಾಡಿಕೊಳ್ಳಿಕ್ಕೆ
ಪೂರ್ಣವಾದ ಚಿತ್ರಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹದಿನೆಂಟನೇ ಅಧ್ಯಾಯದ 40-41 ಶ್ಲೋಕಗಳಲ್ಲಿ ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ ಅಂತ 40ನೇ ಶ್ಲೋಕ ಇದೆ. ಭೂಮಿಯಲ್ಲಾಗಲಿ, ಸ್ವರ್ಗದಲ್ಲಾಗಲಿ, ದೇವತೆಗಳಲ್ಲಾಗಲಿ, ಮತ್ತೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ದೈತ್ಯರ ಕುಲದಲ್ಲೇ ಆಗಲಿ ಈ ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳಿಂದ ರಹಿತವಾದ ಯಾವ ವ್ಯಕ್ತಿಯೂ ಇಲ್ಲ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸತ್ವಂ ಅಂದರೆ ಜೀವಜಾತಂ, ಎಲ್ಲ ಜೀವರು ಕೂಡ ಈ 3 ಗುಣಗಳ ಅಧೀನದಲ್ಲೇ ಇದ್ದಾರೆ. ಮುಕ್ತರು ಮಾತ್ರ ಗುಣಾತೀತರು, ಅವರಿಗೆ ಪ್ರಕೃತಿಯ ಈ 3 ಗುಣಗಳು ಯಾವುದೇ ರೀತಿಯಾದ ತೊಂದರೆ ಕೊಡೋದಿಲ್ಲ. ಆದ್ದರಿಂದ ಪೃಥಿವ್ಯಾಂ ದಿವಿ ದೇವೇಶು ಅಂತ ಹೀಗೆ ಹೇಳಿದ್ದು. ಸಂಸಾರದಲ್ಲಿ ಯಾರಿದ್ದಾರೆ ಅವರಲ್ಲಿ ಈ ವಿಭಾಗ, ಅವರಿಗೆ ಈ ಗುಣಗಳ ಬಂಧನ ಅಂತ ಹೀಗೆ ಅದರ ತಾತ್ಪರ್ಯ. ಅದೇ ತಾತ್ಪರ್ಯದಲ್ಲಿ ನರಾಧಮಾಃ ತಾಮಸೇಷು ಸಾತ್ವಿಕಾಃ ತತ್ರ ರಾಜಸಾಃ ದೈತ್ಯವೃತ್ಯಾಃ ಮಹಾದೈತ್ಯಾಃ ಮುಖ್ಯ ತಾಮಸಾಃ ಅಂತ ಹೀಗೆ ತಾಮಸರ ವಿಭಾಗವನ್ನು ತೋರಿಸಿಕೊಟ್ಟಿದ್ದಾರೆ. ಈ ತಾಮಸರು ಅಂದರೆ ನಾರಕರು ಅಂತ ಯಾರನ್ನು ಭಾಗವತ ಕರೆದಿದೆಯಲ್ಲ, ಅವರಲ್ಲೇ ತಾಮಸ ಸಾತ್ವಿಕರು ಅಂತಿದ್ದಾರೆ. ಅವರನ್ನ ನರಾಧಮರು ಅಂತ ಹೆಸರಿಸಿದೆ ಗೀತಾ ತಾತ್ಪರ್ಯ. ಅಲ್ಲಿ ನರಾಧಮರು ಅಂದರೆ, ನರ ಅಂದರೆ ಮನುಷ್ಯ ಅಂತ ಅರ್ಥ ಅಲ್ಲ, ನರಾಧಮ ಅಂದರೆ ಅಧಮರಾದ ವ್ಯಕ್ತಿಗಳು ಅಂತ ಇಷ್ಟೇ ಅರ್ಥ ಅಲ್ಲಿ. ಯಾಕೆಂದ್ರೆ ಇವರು 3 ಕೂಡ ತಾಮಸರೇ, ತಾಮಸರು, ತಾಮಸ ರಾಜಸರು, ತಾಮಸ ಸಾತ್ವಿಕರು, ಇವರೆಲ್ಲರೂ ಕೂಡ ತಾಮಸರೇ, ರಾಕ್ಷಸರೇ ಇವರು. ತೇಷು ಸಾತ್ವಿಕಾಃ ಅನಾಖ್ಯಾತ ಸುರಾಃ ಪ್ರೋಕ್ತಾಃ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಆ ತಾಮಸರಲ್ಲೇ ಸಾತ್ವಿಕರು ಅಂದರೆ ಯಾರು ಅಂದರೆ ಅಪ್ರಸಿದ್ಧರಾದ ಅಸುರರು, ಅವರು ತಾಮಸರಲ್ಲಿ ಸಾತ್ವಿಕರು ಅಂತ. ಹಾಗಾಗಿ ನರಾಧಮ ಅಂತ ಭಾಗವತ ಗೀತಾ ತಾತ್ಪರ್ಯ ಹೇಳೋದೇನಿದೆಯಲ್ಲ, ನರ ಅಂದರೆ ಮನುಷ್ಯ ಅಂತ ಅರ್ಥ ಅಲ್ಲ, ಅಲ್ಲಿ ದೈತ್ಯರೇ, ರಾಕ್ಷಸರೇ, ಅವರಲ್ಲಿ ಅಧಮರಾದ ವ್ಯಕ್ತಿಗಳು ಅಂತ ಅರ್ಥ. ನರ ಅನ್ನೋದು ಪರ್ಸನ್ ಅನ್ನೋದನ್ನು ಹೇಳ್ತದಷ್ಟೆ. ದೈತ್ಯ ಭೃತ್ಯರು ರಾಜಸ ತಾಮಸರು, ಮಹಾದೈತ್ಯರು ತಾಮಸರು ಅನ್ನೋದ್ರ ಬಗ್ಗೆ ಅಂತೂ ಏನೂ ವಿವಾದ ಇಲ್ಲ. ಭಾಗವತ ತಾತ್ಪರ್ಯಕ್ಕೂ ಗೀತಾ ತಾತ್ಪರ್ಯಕ್ಕೂ ವಿರೋಧ ಬಂದಲ್ಲಿ ಅದನ್ನು ಮಾತ್ರ ಪರಿಹರಿಸುವುದು ನನ್ನ ಉದ್ದೇಶ. ನರಾಧಮ ಅಂತ ಬಂದಿದ್ದರಿಂದ ನರ ಅಂತ ಮನುಷ್ಯ ಅಂತ ಅರ್ಥ ಇಟ್ಕೋಬಾರ್ದು, ಅಲ್ಲಿ ನರ ಅಂದ್ರೆ ಕೇವಲ ಪರ್ಸನ್ ಅಂತ ಇಷ್ಟ ಅರ್ಥ ಇಟ್ಕೋಬೇಕು ಅನ್ನೋದನ್ನ ಹೇಳಿದೆ. ಇದು ತಾಮಸರದಾಯಿತು. ಮುಂದೆ ರಾಜಸರದ ವಿಭಾಗ ಇದೆ. ರಾಜಸಾಸ್ತು ನರಾತತ್ರ, ರಾಜಸರು ಯಾರು ಅಂದ್ರೆ ನರರು, ಮನುಷ್ಯರು ಅಂತ. ಇಲ್ಲಿ ನರ ಎಂಬ ಶಬ್ದಕ್ಕೆ ಮನುಷ್ಯ ಅಂತ ಅರ್ಥ. ಅದರಲ್ಲಿ ಆ ಮನುಷ್ಯರಲ್ಲಿ ರಾಜಸ ತಾಮಸರು, ರಾಜಸರು ಮತ್ತೆ ರಾಜಸ ಸಾತ್ವಿಕರು ಅಂತ ಇದ್ದಾರೆ. ಆ ರಾಜಸ ಸಾತ್ವಿಕರು ಮಾತ್ರ ಮುಕ್ತಿ ಯೋಗ್ಯರು. ರಾಜಸರಾಗ್ಲಿ ರಾಜಸ ತಾಮಸರಾಗ್ಲಿ ಯಾವತ್ತೂ ಕೂಡ ಮುಕ್ತಿ ಯೋಗ್ಯರಲ್ಲ. ಭಾಗವತ ತಾತ್ಪರ್ಯ ಅವರನ್ನು ಮಾನುಷಾಹ ದುಷ್ಟಚಾರಿಣಃ ರಾಜಸಾಸ್ ತಾಮಸಾಹ ಅಂತ ಹೇಳಿದೆ. ದುಷ್ಟರಾದ ಮನುಷ್ಯರು ರಾಜಸ ತಾಮಸರು ಅಂತ. ಮತ್ತೆ ಮಧ್ಯಾಹ ರಾಜಸ ತಾಮಸಾಹ, ರಾಜಸಾಹ. ರಾಜಸರೇನಿದ್ದಾರೆ ಅವರು ಮಧ್ಯರು, ರಾಜಸ ಸಾತ್ವಿಕರೇನಿದ್ದಾರೆ ಅವರು ಮನುಷ್ಯರಲ್ಲೇ ಉತ್ತಮರು ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಆ ಮನುಷ್ಯರಲ್ಲೇ ಉತ್ತಮರೇನಿದ್ದಾರೆ ಅವರಲ್ಲೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 3 ವಿಭಾಗ ಇದೆ. ಇದನ್ನ ಸರಿಯಾಗಿ ಗಮನಿಸಬೇಕು. ಈ ಗೀತೆಯಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಈ ಸತ್ವ, ರಜಸ, ತಮಸ್ಸು ಅಂತ ಈಗ 3 ಗುಣಗಳನ್ನು ಹೇಳುವಾಗ ತುಂಬಾ ಸಂಕೀರ್ಣವಾಗಿ ಹೇಳಿರ್ತಾರೆ. ಕೆಲವು ಕಡೆ ಪ್ರಕೃತಿಗೆ ಸಂಬಂಧಪಟ್ಟ 3 ಗುಣಗಳನ್ನು ಹೇಳಿರ್ತಾರೆ, ಕೆಲವು ಕಡೆ ಪ್ರಕೃತಿಗೆ ಸಂಬಂಧಪಡದೇ ಇರುವ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಿರುವ ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳ ಬಗ್ಗೆನೂ ವರ್ಣನೆ ಮಾಡಿರ್ತಾರೆ.
ನಮ್ಮಲ್ಲಿ ಅನೇಕ ಜನ ವಿದ್ವಾಂಸರು ಜೀವಕ್ಕೆ ಸಂಬಂಧಪಟ್ಟಂತೆ ಸತ್ವ ರಜಸ್ಸು ತಮಸ್ಸು ಅಂತ ಇರುವುದು ಹೇಗೆ, ಅಪ್ರಾಕೃತವಾದ ಸತ್ವ ರಜಸ್ಸು ತಮಸ್ಸು ಅಂತ ಇರುವುದು ಸಾಧ್ಯ ಇಲ್ಲ, ಏನಿದ್ರೂ ಪ್ರಕೃತಿಗೆ ಸಂಬಂಧಪಟ್ಟಂತೆ ಮಾತ್ರ ಸತ್ವ ರಜಸ್ಸು ತಮಸ್ಸು ಅಂತ ಅಭಿಪ್ರಾಯ ಪಡ್ತಾರೆ ಅನೇಕ ಜನ ವಿದ್ವಾಂಸರು. ಆದರೆ ಈ ಎಲ್ಲ ಭಾಗಗಳನ್ನು ಪರಿಶೀಲನೆ ಮಾಡಿದರೆ ಪ್ರಾಕೃತವಾದ ಸತ್ವರಜಸ್ತಮ ಗುಣಗಳು ಹೇಗಿವೆಯೋ ಹಾಗೆ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟ ಸತ್ವರಜಸ್ತಮ ಗುಣಗಳು ಇವೆ ಅನ್ನೋದು ಗೊತ್ತಾಗ್ತದೆ. ಅದನ್ನು ಸ್ಪಷ್ಟವಾಗಿ ಹೇಳಿದವರು ಸತ್ಯನಾಥ ತೀರ್ಥರು. ಅವರು ಗೀತಾ ತಾತ್ಪರ್ಯಕ್ಕೆ ಜಯತೀರ್ಥರ ಟೀಕಾ ಏನಿದೆ, ನ್ಯಾಯದೀಪಿಕಾ ಅಂತ ಅದರ ಹೆಸರು, ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಸತ್ಯನಾಥ ತೀರ್ಥರು ಅದನ್ನು ವರ್ಣನೆ ಮಾಡಿದ್ದಾರೆ. ಮೂಲ ಪ್ರಕೃತಿಗೆ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತೆನೂ ಸತ್ವರಜಸ್ತಮ ಗುಣಗಳಿವೆ ಅಂತ. ಅದಾದ್ಮೇಲೆ ಇದನ್ನ ನನಗೆ ಗೊತ್ತಿರುವಂತೆ ಪ್ರತಿಪಾದನೆ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯ. ನಾನು ಇವೆಲ್ಲದನ್ನು ಓದುವಾಗ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಗುಣಗಳು ಇದ್ದಿರಬೇಕು, ಪ್ರಕೃತಿಗೆ ಸಂಬಂಧಪಟ್ಟಂತೆಯೂ ಮೂರು ಇದ್ದೇ ಇವೆ, ಅವು ಸಂಸಾರದಲ್ಲಿ ನಮ್ಮನ್ನು ತೊಂದರೆಗೆ ಈಡು ಮಾಡ್ತಿರ್ತವೆ. ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತೆಯೂ ಈ ಮೂರು ಗುಣಗಳು ಇದ್ದಿರಬೇಕು ಅನ್ನೋ ಭಾವನೆ, ಆ ಒಂದು ಆಲೋಚನೆ ನನ್ನನ್ನು ಕಾಡಿತ್ತು. ಹೌದು, ಅದಕ್ಕೆ ಒಂದು ಸ್ಪಷ್ಟತೆ ಬಂದದ್ದು ಸತ್ಯನಾಥ ಸ್ವಾಮಿಗಳ ವ್ಯಾಖ್ಯಾನ ನೋಡಿದಾಗ, ಹಾಗೆ ಗೋವಿಂದಾಚಾರ್ಯ ಅಭಿಪ್ರಾಯವನ್ನು ಪರಿಗಣನೆ ಮಾಡಿದಾಗ. ಅದಕ್ಕೆ ಹೇಳಿದೆ, ಈ ಮುಕ್ತಿಯೋಗ್ಯರಾದ ದೇವತೆಗಳೇನಿದ್ದಾರೆ, ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಅವರಲ್ಲಂತೂ ವರ್ಣದ ವ್ಯವಸ್ಥೆ ಇಲ್ಲ. ತಮೋಯೋಗ್ಯರಾದ ತಾಮಸರು, ತಾಮಸ ರಾಜಸರು ಮತ್ತು ತಾಮಸ ಸಾತ್ವಿಕರೇನಿದ್ದಾರೆ ಅವರಲ್ಲೂ ವರ್ಣ ವ್ಯವಸ್ಥೆ ಇಲ್ಲ. ಈ ಮನುಷ್ಯರೇನಿದ್ದಾರೆ ಅದರಲ್ಲೂ ಮುಕ್ತಿಯೋಗ್ಯರಾದ ಮನುಷ್ಯರೇನಿದ್ದಾರೆ ಅವರಲ್ಲಿ ಸಾತ್ವಿಕ ರಾಜಸ, ಅವರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವಿಭಾಗ ಇದೆ. ಆ ವಿಭಾಗ ಅನ್ನೋದು ಮುಕ್ತಿಯಲ್ಲಿಯೂ ಕೂಡ ಅನುವೃತ್ತ ಆಗ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಕೆಲವರು ಬ್ರಾಹ್ಮಣರಾಗಿ, ಕೆಲವರು ಕ್ಷತ್ರಿಯರಾಗಿ, ಕೆಲವರು ವೈಶ್ಯರು, ಕೆಲವರು ಶೂದ್ರರಾಗಿ ಜನಿಸುವುದು ಬೇರೆ ಸಂಗತಿ. ಅದು ಯಾವನೋ ಒಬ್ಬ ತಮೋಯೋಗ್ಯನೂ ಕೂಡ ಬ್ರಾಹ್ಮಣನಾಗಿರಬಹುದು, ಯಾವನೋ ಒಬ್ಬ ಮುಕ್ತಿಯೋಗ್ಯನಾದ ವ್ಯಕ್ತಿಯು ಕೂಡ ಶೂದ್ರನಾಗಿಯೂ ಜನಿಸಬಹುದು. ಈ ಸಂಸಾರ ಅಂದರೆ ನಮ್ಮ ಮೂಲ ಸ್ವರೂಪಕ್ಕೆ ನಿರೋಧ, ತಡೆ ಅಂತಲೇ ಅರ್ಥ. ಅದನ್ನು ನಾವು ಹಿಂದೆ ನೋಡಿದ್ದೀವಿ. ಆ ಅನ್ಯಥಾ ಸ್ವರೂಪವನ್ನು ಕಳೆದುಕೊಂಡು ಮೇಲೆ ಹೋಗುವುದೇ ಮುಕ್ತಿ. ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ ಇದೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಆದ್ದರಿಂದ ಈ ಸಂಸಾರದಲ್ಲಿದ್ದಾಗ ನಾನಾ ಥರದ ವರ್ಣ ವ್ಯವಸ್ಥೆಗಳು, ದೇಹಕ್ಕೆ ಸಂಬಂಧಪಟ್ಟ ಔಪಾಧಿಕವಾದ ವರ್ಣ ವ್ಯವಸ್ಥೆ ಇಲ್ಲಿದೆ. ಅದು ಇಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ನಿರ್ಣಯಿಸ್ತದೆ. ಅದು ಆ ಕಡೆ ಇರಲಿ. ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟಂತೆಯೇ ಒಂದು ವರ್ಣ ವ್ಯವಸ್ಥೆಯೂ ಇದೆ. ಅದು ಮುಕ್ತಿಯೋಗ್ಯರಾದ ರಾಜಸ ಸಾತ್ವಿಕವನ್ನು ವರ್ಗೀಕರಣದಲ್ಲಿ ಮಾತ್ರ ಇದೆ. ಇದು ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿಯೂ ಕೂಡ ಭಾಷ್ಯ ತಾತ್ಪರ್ಯಗಳಲ್ಲಿ, ಭಾಷ್ಯದಲ್ಲಿ ಅದು ಬಂದಿದೆ ಆ ವಿಷಯ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ 4ನೇ ಅಧ್ಯಾಯದ 13ನೇ ಶ್ಲೋಕ ಏನಿದೆ, ಅಲ್ಲಿ ಚಾತುರ್ವರ್ಣ್ಯಂ ಚತುರ್ವರ್ಣ ಸಮುದಾಯ, 4 ವರ್ಣಗಳ ಸಮುದಾಯ ಅಂತ ಅಲ್ಲಿದೆ. ಈ 4 ವರ್ಣಗಳ ಸಮುದಾಯವನ್ನು ನಾನು ಸೃಷ್ಟಿಸಿದ್ದೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ, ಗುಣವನ್ನಾಧರಿಸಿ ಮತ್ತು ಕರ್ಮವನ್ನಾಧರಿಸಿ. ಅದಕ್ಕೆ ನನ್ನದೊಂದು ವ್ಯಾಖ್ಯಾನ ನಾನು ಮಾಡಿಕೊಂಡಿದ್ದೇನೆ. ಕೆಲವರು ವಿದ್ವಾಂಸರು ಅದನ್ನು ಒಪ್ಪಿದ್ದಾರೆ, ಕೆಲವರು ಅದನ್ನು ವಿಚಾರ ಮಾಡಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ. ದೇಹಕ್ಕೆ ಸಂಬಂಧಪಟ್ಟ ಔಪಾಧಿಕವಾದ ಒಂದು ಚಾತುರ್ವರ್ಣ್ಯ ಇದೆ. ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಮುಕ್ತಿಯಲ್ಲೂ ಅನುವೃತ್ತ ಆಗುವಂತಹ ಒಂದು ಚಾತುರ್ವರ್ಣ್ಯ ಇದೆ. ಅಲ್ಲಿ ಈ ಎರಡನ್ನೂ ನಾನು ಸೃಷ್ಟಿಸಿದ್ದೇನೆ ಅಂತ ಭಗವಂತ ಹೇಳ್ತಿದ್ದಾನೆ. ಮುಕ್ತಿಯಲ್ಲಿಯೂ ಅನುವೃತ್ತ ಆಗುವಂತಹ, ಮುಕ್ತಿಯಲ್ಲಿಯೂ ಮುಂದುವರಿಯುವಂತಹ ಒಂದು ಚಾತುರ್ವರ್ಣ್ಯದ ಬಗ್ಗೆ ಭಾಗವತ ತಾತ್ಪರ್ಯದಲ್ಲಿ 5, 6ನೇ ಸ್ಕಂದಗಳಲ್ಲಿ ಬಂದಿದೆ. ಪಶು ವೃಕ್ಷಾದಿ ಭೇದೇನ ಜೀವ ಇವ ಸ್ವಯಂ ಸ್ಥಿತ ಅಂತ ಏನು ಹೇಳ್ತಾರೆ. ಮೂಲ ಜೀವ ಸ್ವರೂಪದಲ್ಲೇ ಪಶು, ವೃಕ್ಷ, ಪಕ್ಷಿ ಮೊದಲಾದ ಸ್ವರೂಪಗಳಿವೆ. ಅದರಲ್ಲಿ
ಜಂಗಮ ಪ್ರಾಣಿಗಳು ಶ್ರೇಷ್ಠರು, ಅದಕ್ಕಿಂತ ಮನುಷ್ಯ ಅನ್ನೋನು ಇನ್ನೂ ಶ್ರೇಷ್ಠ, ಅದರಲ್ಲಿ ವಿಪ್ರರು ಶ್ರೇಷ್ಠರು ಅಂತ ಹೀಗೆ ವರ್ಣನೆ ಅಲ್ಲಿ ಬಂದಿದೆ. ಅದಕ್ಕಿಂತ ಋಷಿಗಳು, ಅದಕ್ಕಿಂತ ದೇವತೆಗಳು, ಹೀಗೆಲ್ಲ ವರ್ಣನೆ ಇದೆ ಅಲ್ಲಿ. ಅಂತೂ ಮುಕ್ತಿಯಲ್ಲೂ ಅನುವೃತ್ತ ಆಗುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವಿಭಾಗ ಮುಕ್ತಿಯೋಗ್ಯರಾದ ರಾಜಸ ಸಾತ್ವಿಕರಲ್ಲಿ ಮಾತ್ರ ಇದೆ. ಒಟ್ಟು 9 ವರ್ಗೀಕರಣಗಳಲ್ಲಿ 4ನೇ ವರ್ಗೀಕರಣದಲ್ಲಿ ಮಾತ್ರ ಅದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅದು ಗುಣವನ್ನು ಆಧರಿಸಿದ್ದು. ಮುಕ್ತಿಗೆ ಹೋದ ಮೇಲೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇಲ್ಲಿ ಈ ಜಗತ್ತಿನಲ್ಲಿದ್ದಾಗ ಏನೇನು ಕರ್ಮಗಳನ್ನು ಮಾಡಬೇಕಾಗಿತ್ತೋ, ಇನ್ನೇನು ಕರ್ತವ್ಯಗಳನ್ನು ಮಾಡಬೇಕಾಗಿತ್ತೋ ಅವರು ವರ್ಣಾಶ್ರಮಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಯಾವ ವಿಧಿ ನಿಷೇಧಗಳನ್ನು ಪಾಲಿಸಬೇಕಾಗಿತ್ತೋ ಆ ಎಲ್ಲ ಕರ್ತವ್ಯಗಳನ್ನು ಅವರು ಅಲ್ಲಿ ಮಾಡಬೇಕು, ಆ ವಿಧಿಗಳನ್ನು ಪಾಲಿಸಬೇಕು ಅಂತ ಅದರ ಅರ್ಥ ಅಲ್ಲ. ಅದು ಇರೋದು ಶಮದಮಾದಿ ಸಂಪತ್ತಿಯನ್ನು ಆಧರಿಸಿ. ಹೆಚ್ಚು ಶಮಾಧಿ ಸಂಪನ್ನನಾದವನು, ಜ್ಞಾನಭಕ್ತಿ ವೈರಾಗ್ಯಾದಿಗಳಿಂದ ಸಂಪನ್ನನಾದವನು ಬ್ರಾಹ್ಮಣ, ಅದಕ್ಕಿಂತ ಕಡಿಮೆ ಇದ್ದವನು ರಾಜಸ. ಸಾತ್ವಿಕೋ ಬ್ರಾಹ್ಮಣ, ಸಾತ್ವಿಕ ರಾಜಸ ಕ್ಷತ್ರಿಯ, ರಾಜಸ ತಾಮಸೋ ವೈಶ್ಯ, ತಾಮಸ ಶೂದ್ರ ಅಂತ ಆಚಾರ್ಯರು ಅಲ್ಲಿ ಬರೆದಿದ್ದಾರೆ. ಅದು ಸ್ವರೂಪಕ್ಕೆ ಸಂಬಂಧಪಟ್ಟದ್ದು, ಗುಣವನ್ನು ಆಧರಿಸಿದ್ದು. ಅದನ್ನು ಭಗವಂತ ನಾನು ಸೃಷ್ಟಿ ಮಾಡಿದ್ದೇನೆ ಅಂದರೆ ವ್ಯಕ್ತ ಮಾಡಿದ್ದೇನೆ ಅಂತ ಅರ್ಥ. ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲದೇನೆ ಆಯಾ ದೇಹಕ್ಕೆ ಔಪಾಧಿಕವಾಗಿ ಬಂದು ಅಂಟಿಕೊಂಡ ಒಂದು ಚಾತುರ್ವರ್ಣೆ ಇದೆಯಲ್ಲ, ಅದು ಕರ್ಮವನ್ನು ಆಧರಿಸಿದ್ದು. ಈ ಜಗತ್ತಿನಲ್ಲಿ ನಾವು ಯಾವ ಕರ್ಮವನ್ನು ಮಾಡಬೇಕು ಅಂತ ನಿರ್ಣಾಯಕವಾದದ್ದು ಆ ದೈಹಿಕವಾದ ಔಪಾಧಿಕವಾದ ವರ್ಣ ವ್ಯವಸ್ಥೆ. ಅದು ಕರ್ಮವನ್ನು ಆಧರಿಸಿದ್ದು ಅಂತ ಹೀಗೆ ಅದಕ್ಕೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಅರ್ಥವನ್ನು ಸ್ವೀಕಾರ ಮಾಡುವುದು, ಅದನ್ನು ವಿಮರ್ಶಿಸಿ ಸ್ವೀಕಾರ ಮಾಡುವುದು ನಿಮಗೆ ಬಿಟ್ಟದ್ದು. ಹೀಗೆ ಆ ಗೀತಾ ತಾತ್ಪರ್ಯದಲ್ಲಿ, ಗೀತಾ ಭಾಷ್ಯ ಅದಾದ್ಮೇಲೆ ಗೀತಾ ತಾತ್ಪರ್ಯದಲ್ಲಿ ಒಟ್ಟು 9 ವಿಭಾಗಗಳೇನಿವೆ. ಅದರಲ್ಲಿ ಮೊದಲ 3 ವಿಭಾಗಗಳು ಮತ್ತು 4ನೇ ವಿಭಾಗ ಇವರೆಲ್ಲರೂ ಕೂಡ ಮುಕ್ತಿಯೋಗ್ಯರು, ಸಾತ್ವಿಕರಾದ ದೇವತೆಗಳು. ಅಂದರೆ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಕರ್ಮಜ ದೇವತೆಗಳವರೆಗೆ. ಮುಂದೆ ಸಾತ್ವಿಕ ರಾಜಸರಾದ ದೇವತೆಗಳು, ಅವರು 19ನೇ ಕಕ್ಷಾದಿಂದ ಆರಂಭಿಸಿ 30ನೇ ಕಕ್ಷಾದವರೆಗೆ. ಸಾತ್ವಿಕ ತಾಮಸ ದೇವತೆಗಳು 31ನೇ ಕಕ್ಷಾದಿಂದ ಆರಂಭಿಸಿ 34ನೇ ಕಕ್ಷಾದವರೆಗೆ. ಕಳೆದ ದಿವಸ ಏನು ನೋಡಿದ್ವಲ್ಲ ಅವ್ರ ಬಗ್ಗೆ ಮತ್ತೆ ಹೇಳ್ತಿದ್ದೇನೆ. ಇವರೆಲ್ಲ ಮುಕ್ತಿಯೋಗ್ಯರು. ವೈಷ್ಣವಾಹ ಸಾತ್ವಿಕಾಹ ಏವ ಅಂತ ಗೀತಾ ತಾತ್ಪರ್ಯ ಅಲ್ಲಿ ಹೇಳಿದೆ 4ನೇ ಅಧ್ಯಾಯದಲ್ಲಿ. ಅದಾದ್ಮೇಲೆ ರಾಜಸರು ಅಂತ ಏನಿದ್ದಾರಲ್ಲ, ಅವರು ರಾಜಸ ಸಾತ್ವಿಕರು ಅಂತಿದ್ದಾರಲ್ಲ, ಅವರು ಮುಕ್ತಿಯೋಗ್ಯರು. ಹಾಗಾಗಿ ಒಟ್ಟು ಮುಕ್ತಿಯೋಗ್ಯರು 4 ಜನ. ರಾಜಸ ಸಾತ್ವಿಕರಾದ್ಮೇಲೆ ಬರುವಂಥವರು ರಾಜಸರು ಮತ್ತೆ ರಾಜಸ ತಾಮಸರು. ಇವರಿಬ್ಬರು ಕೂಡ ನಿತ್ಯ ಸಂಸಾರಿಗಳು. ಇದನ್ನ ಆ ಮೂಲ ಭಾಷ್ಯ ಮತ್ತು ತಾತ್ಪರ್ಯ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಪ್ರಾಯ ಟೀಕಾ ಟಿಪ್ಪಣಿ ಇತ್ಯಾದಿಗಳಿಂದ ಆ ವಿಷಯ ನಮಗೆ ವ್ಯಕ್ತ ಆಗ್ತದೆ. ಮತ್ತೆ ಅದಕ್ಕೆ ಕೆಲವು ಆಧಾರಗಳನ್ನು ಕೂಡ ನಾವು 18ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದರ ಆಧಾರದಿಂದ ಈ ರಾಜಸರನ್ನು ಮತ್ತೆ ರಾಜಸ ತಾಮಸರನ್ನ ನಿತ್ಯ ಸಂಸಾರಿಗಳು ಅಂತ ಹೇಳಬೇಕು. ಯಾಕೆ ಹಾಗೆ ಅಂದ್ರೆ, ಗೀತಾ ತಾತ್ಪರ್ಯ 18ನೇ ಅಧ್ಯಾಯದಲ್ಲಿ ಆ ವಿಷಯ ಬಂದಿದೆ. ಗೀತಾ ತಾತ್ಪರ್ಯ 18ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಅವೆರಡನ್ನು ಒಟ್ಟುಗೂಡಿಸಿದ್ರೆ ಈ ರಾಜಸರು ಮತ್ತು ರಾಜಸ ತಾಮಸರು ನಿತ್ಯ ಸಂಸಾರಿಗಳು ಅನ್ನುವ ವಿಷಯ ನಮ್ಮ ಗಮನಕ್ಕೆ ಬರ್ತದೆ. ತ್ರೈವಿಧ್ಯ ಮಾತ್ರ ವಿಷ್ಣುವರ್ಯೇ ಸರ್ವಾಧಿಕ್ಯೇ ಸಸಂಶಯಾ ಅನ್ಯಾಧಿಕ್ಯಂ ನಮನ್ಯಂತೆ ಶ್ರೀಷಾದ್ ರಾಜಸಾಹ ಅಜ್ಞಾ ವಿಷ್ಣು ದ್ವೇಷಹೀನಾ ಸರ್ವೇ ರಾಜಸ ತಾಮಸಾಹ ಅಂತಲ್ಲಿ ಬಂದಿದೆ.
ಮೂರು ವೇದಗಳಲ್ಲಿ ಹೇಳಿದ ವಿಷಯಗಳನ್ನು ಓದ್ತಾರೆ, ಅದಕ್ಕನುಸಾರ ಕರ್ಮ ಮಾಡ್ತಾರೆ, ಅದರಿಂದ ಅವರನ್ನು ತೈವಿದ್ಯರು ಅಂತ ಕರೀತಾರೆ. ಪರಮಾತ್ಮ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅನ್ನುವ ವಿಷಯದಲ್ಲಿ ಅವರಿಗೆ ಸಂಶಯ ಇದೆ. ಅಂದ ಮಾತ್ರಕ್ಕೆ ಬೇರೆ ದೇವತೆಗಳನ್ನು ವಿಷ್ಣುವಿನಿಗಿಂತ ಅಧಿಕರು ಅಂತ ಅವರೇನು ತಿಳ್ಕೊಂಡಿಲ್ಲ. ಅವರು ರಾಜಸರು. ಇನ್ನು ರಾಜಸ ತಾಮಸರು ಅಂದರೆ ಅವನಿಗೆ ವಿಷ್ಣುವಿನ ಸರ್ವೋತ್ತಮತ್ವವೂ ತಿಳಿದಿಲ್ಲ, ಅವನ ದ್ವೇಷವನ್ನು ಅವರು ಮಾಡೋದಿಲ್ಲ. ರಾಜಸರಾದರೆ ಒಂದಿಷ್ಟು ಆರಾಧನೆ ಮಾಡ್ತಾರೆ, ರಾಜಸ ತಾಮಸರು ಅಷ್ಟು ಆರಾಧನೆ ಮಾಡೋದಿಲ್ಲ. ಆದರೆ ಅವರಿಗೆ ಅಜ್ಞಾನವೇ ಹೆಚ್ಚಿದೆ. ಅಜ್ಞಾನ ಹೆಚ್ಚಿರುವುದರಿಂದ ರಾಜಸರಂತೆ ಆರಾಧನೆ ಮಾಡಲೊಲ್ಲರು. ಅಜ್ಞಾನವೂ ಇದೆ, ಭಗವಂತನಲ್ಲಿ ದ್ವೇಷವೂ ಇಲ್ಲ. ಆದ್ದರಿಂದ ಅವರು ರಾಜಸ ತಾಮಸರು. ಭಗವಂತನಲ್ಲಿ ದ್ವೇಷ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಅವರು ದುರ್ಗತಿಗೆ ಹೋಗೋದಿಲ್ಲ. ಇದನ್ನು ಗಮನಿಸಬೇಕು. ದುರ್ಗತಿಗೆ ಹೋಗಬೇಕಾದ್ರೆ ಬಹಳ ದೊಡ್ಡ ಸಾಧನೆ ಆಗಬೇಕಾಗ್ತದೆ. ಸದ್ಗತಿಗೆ, ಮುಕ್ತಿಗೆ ಹೋಗುವುದು ಹೇಗೆ ಬಹಳ ದೊಡ್ಡ ಸಾಧನೆಯಿಂದಲೇ ಲಭ್ಯವೋ, ಹಾಗೆ ದುರ್ಗತಿಗೆ ಹೋಗುವುದು ಕೂಡ ಬಹಳ ದೊಡ್ಡ ಸಾಧನೆಯಿಂದಲೇ ಲಭ್ಯ. ಈ ರಾಜಸರು ಮತ್ತು ರಾಜಸ ತಾಮಸರು ಅಜ್ಞಾನ, ಸಂಶಯ ಇತ್ಯಾದಿಗಳನ್ನು ಹೊಂದಿದವರು. ಭಗವಂತನಲ್ಲಿ ದ್ವೇಷ ಇಲ್ಲ ಅವರಿಗೆ, ಆದ್ದರಿಂದ ಅವರು ದುರ್ಗತಿಗೆ ಹೋಗೋದಿಲ್ಲ. ರಾಜಸ ತಾಮಸರು ಅಂತ ಹೀಗೆ ಅವರನ್ನು ನಿತ್ಯ ಸಂಸಾರಿಗಳು ಅಂತ ಹೇಳಬೇಕು. 18ನೇ ಅಧ್ಯಾಯದ ಗೀತಾ ತಾತ್ಪರ್ಯ, 4ನೇ ಅಧ್ಯಾಯ ಗೀತಾ ತಾತ್ಪರ್ಯವನ್ನು ನಾವು ಸಂಗಮಿಸಿ ನೋಡಿದರೆ ಅದು ತಿಳಿದು ಬರ್ತದೆ. ಹದಿನಾರನೇ ಅಧ್ಯಾಯ ಗೀತೆಯ ತಾತ್ಪರ್ಯದಲ್ಲೂ ಕೂಡ ಬ್ರಹ್ಮವೈವರ್ತ ಪುರಾಣವೊಂದನ್ನು ಕೊಟ್ಟು ಆಚಾರ್ಯರು ಅಲ್ಲಿ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸ್ತಾರೆ. ಅದನ್ನು ದುರ್ಗತಿ ಯಾರಿಗೆ ಅಂತ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬಂದಿದೆ. ಅನ್ಯಥಾ ಜ್ಞಾನವನ್ನು ಹೊಂದಿ ತಾವೇ ಸರ್ವೇಶ್ವರರು ಅಂತ ತಿಳ್ಕೊಂಡವರು, ಜಗತ್ತನ್ನು ಮಿಥ್ಯಾಭೂತ ಅಂತ ಭಾವಿಸುವವರು, ಒಟ್ಟಾರೆ ಭಗವಂತನನ್ನು ಭಾಗವತನನ್ನು ದ್ವೇಷ ಮಾಡುವವರು, ಇವರು ಅಂಧನ್ ತಮಸ್ಸಿಗೆ ಹೋಗ್ತಾರೆ ಅಂತ. ತತ್ವವೇದಿಷು ಕೋಪಾಚ್ಚ ತತ್ವವಾದಿಷು, ಅಥವಾ ಭಗವಂತನ ಬಗ್ಗೆಯೂ ಭಾಗವತರ ಬಗ್ಗೆಯೂ ಕೋಪ ಅವರಿಗೆ, ಅದರಿಂದ ತಮಸ್ತೇಷಾಂ ನ ದುರ್ಲಭಂ, ಅವ್ರಿಗೆ ತಮಸ್ ಸಿಗ್ತದೆ. ಪ್ರದ್ವಿಷಂತಿ ಆಸುರಾಸ್ತೇತು ಸರ್ವೇ ಯಾಂತಿ ಅಧರಂ ತಮಃ, ಭಗವಂತನನ್ನು ದ್ವೇಷ ಮಾಡುವವರು, ಭಾಗವತನನ್ನು ದ್ವೇಷ ಮಾಡುವವರಿಗೆ ತಮಸ್ಸು. ಅಂಥವರು ಮೂರೇ ಜನ, ರಾಜಸರು, ನಾನು ತಪ್ಪಾಗಿ ಹೇಳಿದೆ, ತಾಮಸ ಸಾತ್ವಿಕರು, ತಾಮಸ ರಾಜಸರು ಮತ್ತು ತಾಮಸರು, ಈ ಮೂರು ವರ್ಗೀಕರಣದವರು ಮಾತ್ರ ದುರ್ಗತಿಗೆ ಯೋಗ್ಯರು. ರಾಜಸರು ಮತ್ತು ರಾಜಸ ತಾಮಸರು ಭಗವಂತನಲ್ಲಿ ದ್ವೇಷ ಮಾಡೋದಿಲ್ಲ, ಆದ್ದರಿಂದ ಭಾಗವತರಲ್ಲಿಯೂ ಕೂಡ ದ್ವೇಷ ಏನು ಮಾಡೋದಿಲ್ಲ. ಆದ್ದರಿಂದ ಅವರು ನಿತ್ಯ ಸಂಸಾರಿಗಳು ಅಂತ ಅನ್ನೋದು ನಮಗೆ ತಿಳಿದು ಬರ್ತದೆ. ಆದರೆ ಈಗ ನಾವು ನೋಡ್ತಿರುವ ಭಾಗವತ ತಾತ್ಪರ್ಯ ಏನಿದೆ, ಅಲ್ಲಿ ಮಾನುಷಾಹ ದುಷ್ಟಚಾರಿಣಃ ರಾಜಸ ತಾಮಸಾಹ ಅಂತ ಬಂದಿದೆ. ದುಷ್ಟರಾದ ಮನುಷ್ಯರು ರಾಜಸರು, ಅದರಲ್ಲಿ ಮಧ್ಯಮರಾದವರು ರಾಜಸರು ಅಂತ ಬಂದಿದೆ. ಹಾಗಾದರೆ ರಾಜಸ ತಾಮಸರನ್ನ ದುಷ್ಟರು ಅಂತ ಇಲ್ಲಿ ವರ್ಣನೆ ಮಾಡಿದರೆ, ದುಷ್ಟರು ಆದ್ದರಿಂದ ಅವರು ಮುಕ್ತಿಯೋಗ್ಯರ ಅಂತ, ಮುಕ್ತಿಯೋಗ್ಯರ ಅಲ್ಲ, ತಮೋಯೋಗ್ಯರ ಅಂತ ಒಂದು ಸಂಶಯ ನಮ್ಮನ್ನ ಬಾಧಿಸ್ತದೆ. ಹಾಗೆ ವಿದ್ವಾಂಸರು ಕೆಲವರು ಹೇಳ್ತಾರೆ ಕೂಡ. ಬನಂಜ ಗೋವಿಂದಾಚಾರ್ಯ ಜೊತೆ ಕೂಡ ಅವರಿದ್ದಾಗ ಒಂದು ಬಾರಿ ನಾನು ಸಮಾಲೋಚನೆ ಮಾಡಿದ್ದೆ. ರಾಜಸ ತಾಮಸರು ಭಗವಂತನಲ್ಲಿ ದ್ವೇಷ ಮಾಡುವುದಿಲ್ಲ, ಅದರಿಂದ ಅವರು ತಮಸ್ಸಿಗೇನು ಹೋಗ್ಲಿಕ್ಕಿಲ್ಲ, ಅವರನ್ನ ನಿತ್ಯ ಸಂಸಾರಿಗಳು ಅಂತಲೇ ಹೇಳಬೇಕಲ್ವಾ, ಅವರು ಅದ್ರ ಬಗ್ಗೆ ವಿಚಾರ ಮಾಡಿ ಹೇಳಬೇಕು ಅಂತ ಇಷ್ಟೇ ಹೇಳಿದ್ರು. ಅದಾದ್ಮೇಲೆ ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ನಿತ್ಯ ನರಕಕ್ಕೆ ಹೋಗಬೇಕಾದ್ರೆ ಏನು ಲಕ್ಷಣಗಳು ಇವೆ ಅಂತನ್ನೋದನ್ನು 16ನೇ ಅಧ್ಯಾಯದ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಗೀತಾ ತಾತ್ಪರ್ಯದಲ್ಲಿ. ಅವು ಈ ರಾಜಸರಿಗೂ ರಾಜಸ ತಾಮಸರಿಗೂ ಇಲ್ಲ. ಆದ್ರಿಂದ ಅವರು ನಿತ್ಯ ಸಂಸಾರಿಗಳೇ ಆಗಿರ್ತಾರೆ, ಸದ್ಗತಿಗೆ ಹೋಗೋದಿಲ್ಲ, ಆದರೆ ದುರ್ಗತಿಗೂ ಹೋಗೋದಿಲ್ಲ ಅಂತ ನಾನು ದೃಢಪಡಿಸ್ಕೊಂಡಿದ್ದೇನೆ. ಆದ್ರಿಂದ ಅವ್ರು ದುಷ್ಟರು ಅಂತ ಹೇಳಿದ್ದು ಯಾಕೆ? ಹಾಗಾದ್ರೆ ರಾಜಸ ತಾಮಸರಾದ ಮನುಷ್ಯರನ್ನು ದುಷ್ಟರು ಅಂತ ಹೇಳಿದ್ದು ಯಾಕೆ ಅಂದ್ರೆ, ಮುಕ್ತಿಗೆ ಹೋಗುವ ಸಜ್ಜನರ ಅಲ್ಲ, ಆದ್ರಿಂದ ಅವ್ರು ದುಷ್ಟರಷ್ಟೇ ಹೊರತು ಭಗವಂತನನ್ನಾಗ್ಲಿ ಭಾಗವತರನ್ನಾಗ್ಲಿ ದ್ವೇಷಿಸುವ ದುಷ್ಟರವರಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ. ಹೀಗೆ ಒಟ್ಟಾರೆ 9 ವರ್ಗೀಕರಣಗಳಲ್ಲಿ
ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಮತ್ತೆ ರಾಜಸ ಸಾತ್ವಿಕರು, ಮುಕ್ತಿಯೋಗ್ಯರು 4 ವರ್ಗೀಕರಣಗಳು ಸದ್ಗತಿಗೆ ಸಂಬಂಧಪಟ್ಟದ್ದು. ರಾಜಸರು ಮತ್ತೆ ರಾಜಸ ತಾಮಸರು ನಿತ್ಯ ಸಂಸಾರಿಗಳು. ತಾಮಸ ಸಾತ್ವಿಕರು, ತಾಮಸ ರಾಜಸರು ಮತ್ತೆ ತಾಮಸರು ಇವರೆಲ್ಲ 3 ವರ್ಗೀಕರಣದವರು. ಇವರು ದುರ್ಗತಿಗೆ ಸಂಬಂಧಪಟ್ಟವರು. 4 ಸದ್ಗತಿಗೆ, 2 ನಿತ್ಯ ಸಂಸಾರಕ್ಕೆ, 3 ದುರ್ಗತಿಗೆ ಸಂಬಂಧಪಟ್ಟವು ಅಂತ ಇಷ್ಟು ನನಗೆ ತಿಳಿದು ಬರ್ತದೆ. ಇನ್ನು ಮುಂದೆ ನಾಳಿನ ಭಾಗದಲ್ಲಿ ಆ ಸಾತ್ವಿಕ ವರ್ಗೀಕರಣದಲ್ಲಿ ಮುಕ್ತಿ ಯೋಗ್ಯರಾದ ವರ್ಗೀಕರಣ ಏನಿದೆಯಲ್ಲ ಅದರಲ್ಲಿ ಮನುಷ್ಯರ ಬಗ್ಗೆ ನಾವು ನೋಡಿ ಆಯ್ತು. ಈಗ ಆ 4 ವರ್ಗೀಕರಣಗಳಲ್ಲಿ ಮನುಷ್ಯರ ಬಗ್ಗೆ ನೋಡಿ ಆಯಿತು. ಅವರೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮುಕ್ತಿಯಲ್ಲಿಯೂ ಅನುವೃತ್ತ ಆಗುವಂತಹ ಒಂದು ವರ್ಣ ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ನೋಡಿ ಆಯ್ತು. ಆದ್ರಿಂದಲೇ ಇಲ್ಲಿ ಯಾರೋ ಒಬ್ಬ ವೈಶ್ಯನಾದವನು ಮುಕ್ತಿಯಲ್ಲಿ ಬ್ರಾಹ್ಮಣನೇ ಆಗಿರಬಹುದು, ಇಲ್ಲಿ ಯಾರೋ ಬ್ರಾಹ್ಮಣನಾದವನು ಮುಕ್ತಿಯಲ್ಲಿ ಶೂದ್ರನೇ ಆಗಿರಬಹುದು, ಶಮದಮಾದಿ ಸಂಪತ್ತಿಯನ್ನು ಆಧರಿಸಿ. ಆದ್ದರಿಂದ ಇಲ್ಲಿರುವುದು ನಮ್ಮ ಕರ್ಮಕ್ಕೆ ನಿರ್ಣಾಯಕ ಹೊರತು ಮೂಲ ಜೀವಸ್ವರೂಪಕ್ಕೆ ಅದು ಸೂಚಕ ಅಲ್ಲ ಇಲ್ಲಿ ಬಂದಿರುವ ಜಾತಿ ಅನ್ನೋದನ್ನು ಗಮನಿಸಬೇಕು. ಇನ್ನು 3 ವರ್ಗೀಕರಣಗಳಿವೆಲ್ಲ, ಸಾತ್ವಿಕ ತಾಮಸರು, ಸಾತ್ವಿಕ ರಾಜಸರು ಮತ್ತು ಸಾತ್ವಿಕರು. ಅದರ ಬಗ್ಗೆ ಗೀತಾ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಹಾಗೆ ಗೀತಾ ವಿವೃತ್ತಿಯಲ್ಲಿ ಬಂದಿರುವುದನ್ನು ನಾಳೆ ದಿವಸ ನೋಡೋಣ. ದೀರ್ಘಕಾಲ ನಾನು ಸಮಾಲೋಚನೆ ಮಾಡಿ ಕೆಲವು ಜನ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿದ್ದನ್ನು ತಮ್ಮೆದುರಿಗೆ ಇಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಸಹಜವಾಗಿದೆ. ಅದನ್ನು ಅನೇಕ ಜನ ವಿದ್ವಾಂಸರು ಯಾರಿಗಾರು ಇದು ಕಿವಿಗೆ ಬಿದ್ದರೆ ಅವರೂ ಪರಿಶೀಲನೆ ಮಾಡಬೇಕು, ತಿಳಿಸಬೇಕು. ಹಾಗೆ ಬೇರೆ ಬೇರೆ ವಿದ್ವಾಂಸರ ಮುಖದಿಂದ ಇದನ್ನು ಪ್ರವಚನ ಪಾಠದ ರೂಪದಲ್ಲಿ ಅಧ್ಯಯನ ಮಾಡುವಂಥವರಿದ್ದರೆ ಅವರು ಕೂಡ ನನಗೆ ಇದನ್ನು ತಿಳಿಸಬೇಕು. ಅದರ ಬಗ್ಗೆ ಹೆಚ್ಚಿನ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.